ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ನಡೆಯುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ತಯಾರಿಗೆ ಬೇಕಾಗಿರುವಂತಹ ವಿಡಿಯೋಸ್ಗಳನ್ನು ಈ ಒಂದು ಚಾನಲ್ನಲ್ಲಿಗೆ ತಮಗೆ ಲಭ್ಯವಾಗುತ್ತೆ. ಸೊ ತಾವುಗಳು ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಮುಂದೆ ಬರುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನನ್ನು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋಗೆ ನಿಮಗೆ ಲಾಸ್ಟಲ್ಲಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಬನ್ನಿ ಇವತ್ತಿನ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ಕ್ಲಾಸಲ್ಲಿ 2024 HSTR ಮ್ಯಾಥಮೆಟಿಕ್ಸ್ ಸಿಲೆಬಸ್ ಏನಿದೆಯೋ ಆ ಸಿಲೆಬಸ್ಸನ್ನು ನಿಮಗೆ ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಕೊಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಟೆಲಿಗ್ರಾಮ್ ಲಿಂಕನ್ನು ಟೆಲಿಗ್ರಾಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಗ್ರೂಪನ್ನು ನೀವು ಜಾಯ್ನ್ ಆಗೋದ್ರ ಮೂಲಕ ಅಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ನೀವು ಈ ಒಂದು PDF ಅನ್ನು ನೀವು ಅಲ್ಲಿ ಪಡಿಬಹುದು. ಇವುಗಳ ಒಂದು PPTಯನ್ನು ನೀವು ನೋಡಬಹುದು. ಒಂದನೇದು. ಎರಡನೇದು ಏನಪ್ಪ ಅಂತಂದರೆ, ಈ ವಿಡಿಯೋ ಸರಣಿ ಇದೇ ರೀತಿ ಡೈಲಿ ನಿಮಗೆ ಎಷ್ಟು ಅಂದರೆ ಡೈಲಿ ಸಾಯಂಕಾಲ 8 ಗಂಟೆಗೆ ನಿಮಗೆ ಒಂದು ವಿಡಿಯೋ ಸಿಗುತ್ತಾ ಹೋಗುತ್ತೆ. ಅದು ನಮ್ಮ ಸಿಲೆಬಸ್ ಪ್ರಕಾರ. ನೀವು ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ, ಏನಪ್ಪ ಅಂತಂದರೆ ಈ ಒಂದು ಚಾನಲನ್ನು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿದಿನ 8 ಗಂಟೆಗೆ ನಿಮಗೆ ಒಂದು ವಿಡಿಯೋ 1 ಅವರ್ ವಿಡಿಯೋ ಏನಂತಾರೆ ನಿಮಗೆ ಬರುತ್ತೆ. ಆ 1 ಅವರ್ ವಿಡಿಯೋನ ನೀವು ಕಂಪ್ಲೀಟಾಗಿ ವಾಚ್ ಮಾಡಿ ಮತ್ತು ಅಲ್ಲಿ ಕೆಲವೊಂದು ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡಿರೋದನ್ನು ನೋಟ್ ಮಾಡಿಕೊಂಡು ನಿಮಗೆ ಒಂದು ವೇಳೆ ಅದು ಇಷ್ಟ ಆಗಿತ್ತು ಅಂತಂದರೆ ಮತ್ತು ನೋಟ್ಸ್ ಮಾಡ್ಕೊಳ್ಬೇಕು ಅಂತ ನಿಮಗೆ ಅನಿಸಿತ್ತು ಅಂದರೆ ನನ್ನ ರೆಕಮೆಂಡೆಡ್ ಸಜೆಷನ್ ಏನಪ್ಪ ಅಂತಂದರೆ ನೀವು ನೋಟ್ಸ್ ಮಾಡ್ಕೊಂಡಿದ್ರೆ ಭಾಳ ಬೆಟರ್ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಮುಂದೆ ಬರುವ ಎಲ್ಲ ಎಕ್ಸಾಮ್ಸ್ಗಳಿಗೂ ಈ ಒಂದು ನೋಟ್ಸ್ಗಳು ಬಹಳಷ್ಟು ಹೆಲ್ಪ್ ಆಗುತ್ತೆ. ಆಮೇಲೆ ಮತ್ತು ನೋಟ್ಸ್ಗಳು ಯಾವ ರೀತಿ ಇರುತ್ತೆ ಅಂತಂದರೆ, ಇಲ್ಲಿ ನಾನು ಒಂದು ಸೈಡಲ್ಲಿ ನಿಮಗೆ ನೋಟ್ಸ್ ಆಲ್ರೆಡಿ ಇಂಗ್ಲೀಷ್ನಲ್ಲಿ ಕೊಟ್ಟಿರ್ತೀನಿ. ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಏನು ನೋಟ್ಸ್ ಇರುತ್ತೋ ಆ ನೋಟ್ಸ್ಗಳು ಇಂಗ್ಲೀಷ್ನಲ್ಲಿ ಇದ್ದರೂ ಕೂಡ ನನ್ನ ಒಂದು ಎಕ್ಸ್ಪ್ಲನೇಷನ್, ನಾನು ಕೊಡುವಂತಹ ಕ್ಲಾಸಸ್ಗಳು ಎಲ್ಲವೂ ಕನ್ನಡದಲ್ಲೇ ಆಗಿರುತ್ತೆ. ಇಂಗ್ಲೀಷನ್ನು ನೋಟ್ಸನ್ನು ಯೂಸ್ ಮಾಡಿಕೊಂಡು ಕನ್ನಡದಲ್ಲಿ ನಾನು ಇವುಗಳನ್ನು ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ. ಯಾಕಪ್ಪ ನೀವು ಕನ್ನಡದಲ್ಲಿ ನೋಟ್ಸ್ಗಳು ಸಿಗ್ತಾ ಇಲ್ವಾ ಅಂತಂದರೆ, ಹೌದು, ಕನ್ನಡದಲ್ಲಿ ಸ್ವಲ್ಪ ಮಟ್ಟಿಗೆ ಆ ನೋಟ್ಸ್ಗಳು ಸಿಗುವಂಥದ್ದು ಮತ್ತು ಆ ಕ್ವಾಲಿಟಿ ಕ್ವಶನ್ಸ್ಗಳು ಸಿಗುವಂಥದ್ದು ಸ್ವಲ್ಪ ನಮಗೆ ಕಠಿಣವಾಗಿರೋದ್ರಿಂದ ನಾವು ಇಂಗ್ಲೀಷ್ ನೋಟ್ಸನ್ನು ತೊಗೊಂಡು ಕನ್ನಡದಲ್ಲಿ ನಾವು ಅದನ್ನು ಕಲಿಯೋಣ. ಓಕೆನಾ? ಹಾಗಾದರೆ ಬನ್ನಿ ಫ್ರೆಂಡ್ಸ್, ತಡ ಯಾಕೆ, ಮೊದಲನೇ ಒಂದು ಟಾಪಿಕನ್ನು ಅದರಲ್ಲಿ ಮೊದಲು ಚೆಕ್ ಮಾಡೋಣ. ಹಾಗಾದರೆ ಮೊದಲನೇ ಒಂದು ನಮ್ಮ ಟಾಪಿಕ್ ಯಾವುದಪ್ಪ ಅಂತಂದರೆ ಅದು ನಂಬರ್ ಸಿಸ್ಟಮ್ ಅಂದರೆ ಸಂಖ್ಯಾ ಪದ್ಧತಿ. ನಮ್ಮ ಗಣಿತದಲ್ಲಿ ಬರುವಂತಹ ಒಂದು ಟೋಟಲ್ 25 ಟಾಪಿಕ್ಸ್ಗಳಿದೆ. ಆ ಎಲ್ಲ 25 ಟಾಪಿಕ್ಸ್ಗಳಲ್ಲಿ ಮೊದಲನೇ ಒಂದು ಟಾಪಿಕ್ಕು ನಂಬರ್ ಸಿಸ್ಟಮ್. ಆ ನಂಬರ್ ಸಿಸ್ಟಮಲ್ಲಿ ಸಬ್ ಟಾಪಿಕ್ಸ್ಗಳು 7-8 ಸಬ್ ಟಾಪಿಕ್ಸನ್ನು ಕೊಡಲಾಗಿದೆ. ಪ್ಲೇಸ್ ವ್ಯಾಲ್ಯೂ, ಸ್ಥಾನ ಬೆಲೆ, ಎಕ್ಸ್ಪೆಂಡೆಡ್ ಫಾರ್ಮ್, ವಿಸ್ತರಣಾ ರೂಪ, ಬೇಸಿಕ್ ಆಪರೇಷನ್ಸ್ ಅಂದರೆ ಮೂಲ ಕ್ರಿಯೆಗಳು, ಸಿಂಪ್ಲಿಫಿಕೇಷನ್ ಸರಳೀಕರಿಸೋದು, ನ್ಯಾಚುರಲ್, ಹೋಲ್, ಇಂಟೀಜರ್, ರ್ಯಾಷನಲ್, ಇರ್ರ್ಯಾಷನಲ್, ರಿಯಲ್ ನಂಬರ್ಸ್ ಅಂದರೆ ಇವು ನಂಬರ್ಸ್ಗಳ ಬಗ್ಗೆ, ಅಂದರೆ ಸ್ವಾಭಾವಿಕ ಸಂಖ್ಯೆ ಆಗಿರ್ಬೋದು, ಪೂರ್ಣ ಸಂಖ್ಯೆ, ಪೂರ್ಣಾಂಕಗಳು, ಈ ರೀತಿಯಾಗಿ. ಆಮೇಲೆ ಸ್ಕ್ವೇರ್ ಆ್ಯಂಡ್ ಕ್ಯೂಬಿಕ್ ನಂಬರ್ಸ್ ಅಂದರೆ ವರ್ಗ ಮತ್ತು ಘನ ಸಂಖ್ಯೆಗಳು. ಆಮೇಲೆ ಸ್ಕ್ವೇರ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಅಂದರೆ ಘನಮೂಲ ಮತ್ತು ವರ್ಗಮೂಲ. ಆಮೇಲೆ ಪ್ಲೇಯಿಂಗ್ ವಿತ್ ನಂಬರ್ಸ್ ಅಂದರೆ ಸಂಖ್ಯೆಗಳೊಂದಿಗೆ ಆಟ. HCF, LCM, ಫಂಡಮೆಂಟಲ್ ಥಿಯರಮ್ ಆಫ್ ಕ್ಯಾಲ್ಕುಲಸ್ ಅಂದರೆ ಲಸ, ಮಸ, ಇವುಗಳ ಬಗ್ಗೆ ನಾವು ಕಲಿಬೇಕಾಗಿದೆ. ಇವೆಲ್ಲವೂ ನೀವು ಏನಪ್ಪ ಅಂತಂದರೆ 6 ಮತ್ತು 7ನೇ ತರಗತಿಗಳಲ್ಲಿ ಅಥವಾ 5, 6, 7ನೇ ತರಗತಿಗಳಲ್ಲಿ ಈ ಒಂದು ಟಾಪಿಕ್ಸ್ಗಳನ್ನು ನೀವು ಅಲ್ಲಿ ನೋಡಬಹುದು. ಓಕೆನಾ? ಹಾಗಾದರೆ ಬನ್ನಿ, ಇವತ್ತಿನ ಒಂದು ನಂಬರ್ ಸಿಸ್ಟಮಲ್ಲಿ ಮೊದಲನೇ ಟಾಪಿಕ್ ಪ್ಲೇಸ್ ವ್ಯಾಲ್ಯೂ ಆಗಿದ್ರೂ ಕೂಡ ನಾವು ಮೊದಲು ನಂಬರ್ಗಳ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ಓಕೆನಾ? ಸೊ ನಂಬರ್ಗಳು ಯಾವ ರೀತಿ ಇರುತ್ತೆ, ಯಾವ ನಂಬರ್ಗೆ ಏನಂತ ಕರಿಬೇಕು, ಅವುಗಳ ಯಾವೊಂದು ಆಲ್ಫಾಬೆಟ್ಟಿಂದ ಅದನ್ನು ಡಿನೋಟ್ ಮಾಡಲಾಗುತ್ತೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿದ್ರೂ ಕೂಡ ನಾವು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋದರಿಂದ ಇದು ಮೊದಲನೇ ಒಂದು ವಿಡಿಯೋ ಆಗಿರುತ್ತೆ. ಓಕೆ, ನಿಮಗೆ ಇಷ್ಟ ಅನಿಸಿತ್ತು ಅಂದರೆ ಮಿಡಲಲ್ಲಿ ನೀವು ಅದನ್ನು ನೋಟ್ ಮಾಡಿಕೊಂಡು ಈ ಒಂದು ವಿಡಿಯೋನ ನೋಡ್ಬೋದು. ಮೊದಲನೇ ಒಂದು ಟಾಪಿಕ್ ಚಾಪ್ಟರ್ ಯಾವುದಪ್ಪ ಅಂತಂದರೆ ನಂಬರ್ ಸಿಸ್ಟಮ್. ಅಂದರೆ ಇದು ಪ್ಯೂರ್ ಅರ್ಥಮೆಟಿಕ್ ಆಗಿರುತ್ತೆ. ನಂಬರ್ ಸಿಸ್ಟಮಲ್ಲಿ ಮೊದಲನೇ ಒಂದು ನಂಬರ್ ಯಾವುದಪ್ಪ ಅಂತಂದರೆ ನ್ಯಾಚುರಲ್ ನಂಬರ್ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ ನಾವು. ಸ್ವಾಭಾವಿಕ ಸಂಖ್ಯೆಗಳು. ಹಾಗಾದರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಅಂದರೆ ಏನು ಅಂತಂದರೆ,
ಎಣಿಕೆಗೆ ಬರುವಂತಹ ಸಂಖ್ಯೆಗಳನ್ನು ನಾವು ಸ್ವಾಭಾವಿಕ ಸಂಖ್ಯೆ ಅಂತ ಹೇಳ್ಬೋದು. ಅಂದರೆ ದ ಕೌಂಟೇಬಲ್ ನಂಬರ್ಸ್ ಆರ್ ಸೆಡ್ ಟು ಬಿ ನ್ಯಾಚುರಲ್ ನಂಬರ್ಸ್ ಅಂತ. ಆಮೇಲೆ ಅತಿ ಚಿಕ್ಕ ಸಂಖ್ಯೆ ಅಂದರೆ 1. ಆಮೇಲೆ 2 ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮಧ್ಯೆ ಯಾವಾಗಲೂ 1 ವ್ಯತ್ಯಾಸ ಇರ್ತದೆ, ಹೌದಲ್ವಾ? ವ್ಯತ್ಯಾಸ ಒಂದೇ ಆಗಿರುತ್ತೆ. ನೋಡಿ ಇಲ್ಲಿ 1ರಿಂದ 2ರ ಮಧ್ಯೆ ವ್ಯತ್ಯಾಸ 1, 2ರಿಂದ 3ರ ಮಧ್ಯೆ ವ್ಯತ್ಯಾಸ 1, 3ರಿಂದ 4 ವ್ಯತ್ಯಾಸ 1, 4ರಿಂದ 5 ವ್ಯತ್ಯಾಸ 1. ಇದೇ ರೀತಿ 2 ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮಧ್ಯೆ ವ್ಯತ್ಯಾಸ ಯಾವಾಗಲೂ 1 ಆಗಿರುತ್ತೆ. ಹೌದಾ? ಆಮೇಲೆ ಇದ್ರ ಜೊತೆ ಒಂದು 0ಯನ್ನು ಸೇರಿಸಿದರೆ ಅದು ಪೂರ್ಣ ಸಂಖ್ಯೆ ಆಗಿರುತ್ತೆ. ಹೌದಾ? ಸೊ ಹಾಗಾದರೆ ಪೂರ್ಣ ಸಂಖ್ಯೆ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಮತ್ತು 0 ಇವುಗಳನ್ನು ನಾವು ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ನ್ಯಾಚುರಲ್ ನಂಬರ್ಸ್ ಇನ್ಕ್ಲೂಡಿಂಗ್ 0, ಆಲ್ ದ ನ್ಯಾಚುರಲ್ ನಂಬರ್ಸ್ ಇನ್ಕ್ಲೂಡಿಂಗ್ 0 ಆರ್ ಸೆಡ್ ಟು ಬಿ ಹೋಲ್ ನಂಬರ್ಸ್ ಅಂತ. ಹೌದಾ? ಹಾಗಾದರೆ ಮತ್ತೆ ಇಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟ್ ನೀವು ನೆನ್ಪಿಡಬೇಕು, ಇದರಲ್ಲಿ ಅತಿ ಚಿಕ್ಕ ಸಂಖ್ಯೆ, ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದಪ್ಪ ಅಂತ ಕೇಳಿದ್ರೆ 0. ಇದು ಅತಿ ಚಿಕ್ಕ ಪೂರ್ಣ ಸಂಖ್ಯೆ. ಹಾಗೆ ಅತಿ ದೊಡ್ಡ ಪೂರ್ಣ ಸಂಖ್ಯೆ ಯಾವುದು ಅಂತ ಕೇಳಿದರೆ ಏನು ಹೇಳ್ತೀರಿ? ದಟ್ ಈಸ್ ವಿ ಕನಾಟ್ ಡಿಫೈನ್ಡ್. ಅದನ್ನು ಡಿಫೈನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಹೌದಲ್ವಾ? ಮತ್ತು ಇಲ್ಲಿ ಕ್ರಮಾನುಗತ 2 ಪೂರ್ಣ ಸಂಖ್ಯೆಗಳ ಮಧ್ಯೆ ಎಷ್ಟು ವ್ಯತ್ಯಾಸ ಇದೆ ಅಂತ ಕೇಳಿದರೆ ಮತ್ತೆ ಒಂದೇ ಇದೆ ವ್ಯತ್ಯಾಸ ಅಂತ ಹೇಳ್ಬೋದು ನಾವು, ಹೌದಲ್ವಾ? ಎಸ್. ಸೊ ಇದು ಪೂರ್ಣ ಸಂಖ್ಯೆಗಳ ಬಗ್ಗೆ ಆಯಿತು. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇರೋದು, ಯಾಕಂದರೆ ಇದೆಲ್ಲ ಆಲ್ರೆಡಿ ನೀವು ಕಲ್ತಿದ್ದೀರಿ. ಅದಾದಮೇಲೆ ಇನ್ನೊಂದು ಯಾವುದು? ಇಂಟೀಜರ್ಸ್. ಇಂಟೀಜರ್ಸ್ ಅಂದರೆ ಪೂರ್ಣಾಂಕಗಳು. ಇಂಟೀಜರ್ಸ್ ಅಂದರೆ ಪೂರ್ಣಾಂಕಗಳು. ಸೊ ಪೂರ್ಣಾಂಕಗಳು ಅಂದರೆ ಇಂಟೀಜರ್ಸ್ ಅಂತ ಕರೀತಾರೆ. ಇಂಟೀಜರ್ಸನ್ನು ನಾವು ಐ ಅಥವಾ ಝಡ್ನಿಂದ ಇದನ್ನು ಸೂಚಿಸ್ತೇವೆ. ಸೊ ಪೂರ್ಣಾಂಕಗಳು ಅಂದರೆ ಸ್ವಾಭಾವಿಕ ಸಂಖ್ಯೆಗಳು, ಅಂದರೆ 1, 2, 3, 4 ಆ್ಯಂಡ್ ಸೋ ಆನ್, ಇನ್ಕ್ಲೂಡಿಂಗ್ 0. ಆಮೇಲೆ ಇನ್ಕ್ಲೂಡಿಂಗ್ ನೆಗೆಟಿವ್ ಆಫ್ ದ ನ್ಯಾಚುರಲ್ ನಂಬರ್ಸ್. ನೆಗೆಟಿವ್ ಆಫ್ ನ್ಯಾಚುರಲ್ ನಂಬರ್ಸ್. ನೆಗೆಟಿವ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂದರೆ ಏನು? ನೆಗೆಟಿವ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂದರೆ -1, -2, -3, -4 ಈ ರೀತಿ ಬರಿತಾ ಹೋಗಬೇಕು. ಸೊ ಇದು ಏನು ಬರಿತಾ ಇದ್ದೀವೋ ಇವೆಲ್ಲವೂ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರಿತಾ ಇದ್ದೀವಿ. ಇನ್ಕ್ರೀಸಿಂಗ್ ಅಂದರೆ ಈ ಆರ್ಡರಲ್ಲಿ ಬರಿತಾ ಇದ್ದೀವಿ. ಇದೆಲ್ಲವೂ ಇನ್ಕ್ರೀಸಿಂಗ್ ಆಗ್ತಾ ಇದೆ, ಹೌದಾ? ಆಮೇಲೆ ರೈಟ್ ಹೋದರೆ ಅದು ಇನ್ಕ್ರೀಸಿಂಗ್ ಆಗುತ್ತೆ, ಲೆಫ್ಟ್ ಬಂದರೆ ಅದು ಡಿಕ್ರೀಸಿಂಗ್ ಆಗುವಂಥದ್ದು. ನೋಡಿ ಇಲ್ಲೆಲ್ಲವೂ ಸ್ವಾಭಾವಿಕ ಸಂಖ್ಯೆಗಳಿದೆ, ಇಲ್ಲಿಯೂ ಕೂಡ ಸ್ವಾಭಾವಿಕ ಇದೆ, ಬಟ್ ನೆಗೆಟಿವ್ ಆಫ್ ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ನೆಗೆಟಿವ್ ಆಫ್ ನ್ಯಾಚುರಲ್ ನಂಬರ್ಸ್ ಇದೆ. ಆಮೇಲೆ ಇನ್ಕ್ಲೂಡಿಂಗ್ 0. ಇವೆಲ್ಲವೂ ಪಾಸಿಟಿವ್ ಆಫ್ ನ್ಯಾಚುರಲ್ ನಂಬರ್ಸ್ ಏನಿದೆಯಲ್ಲ ಇವುಗಳಿಗೆ ನಾವು ಪಾಸಿಟಿವ್ ಇಂಟೀಜರ್ ಅಂತ ಕರಿತೀವಿ. ಇವುಗಳು ಪಾಸಿಟಿವ್ ಇಂಟೀಜರ್ಸ್. ಪಾಸಿಟಿವ್ ಇಂಟೀಜರ್ಸ್ ಅಂದರೆ ಏನು? ಪಾಸಿಟಿವ್ ಇಂಟೀಜರ್ಸ್ ಅಂದರೆ ಧನ ಪೂರ್ಣಾಂಕಗಳು, ಹೌದಾ? ಆಮೇಲೆ ಇವುಗಳನ್ನು ನಾವು ಋಣ ಪೂರ್ಣಾಂಕಗಳು ಅಂತ ಕರಿತೀವಿ. ಋಣ ಪೂರ್ಣಾಂಕ ಅಂದರೆ ನೆಗೆಟಿವ್ ಇಂಟೀಜರ್ಸ್. ನೆಗೆಟಿವ್ ಇಂಟೀಜರ್ಸ್. ಹಾಗಿದ್ರೆ 0ಯನ್ನು ಏನಂತ ಕರಿಬೇಕು ಅಂತ ನೀವು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. 0 ಇಟ್ ಈಸ್ ಅ ನ್ಯೂಟ್ರಲ್. ಇಟ್ ಈಸ್ ಅ ನ್ಯೂಟ್ರಲ್. 0 ಅಂದರೆ 0 ಏನಿದಲ್ವಾ, 0 ಇಟ್ ಈಸ್ ನೈದರ್ ಬಿ ಪಾಸಿಟಿವ್ ನಾರ್ ಬಿ ನೆಗೆಟಿವ್. ಇದು ನ್ಯೂಟ್ರಲ್ ಆಗಿದೆ, ತಟಸ್ಥವಾಗಿರುತ್ತೆ ಅಂತ ಹೇಳ್ಬೋದು ನಾವು, ಹೌದಾ? ಇದು ಪೂರ್ಣಾಂಕಗಳ ಬಗ್ಗೆ ಆಯಿತು. ಈ ಪಾಸಿಟಿವ್ ಇಂಟೀಜರನ್ನು ನಾನು I+ ಅಥವಾ Z+ನಿಂದ ಸೂಚಿಸ್ತೇನೆ. ಆಮೇಲೆ ನೆಗೆಟಿವ್ ಇಂಟೀಜರ್ಸನ್ನು I- ಅಥವಾ Z- ಇಂದ ಸೂಚಿಸ್ತಾರೆ. ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಅದಾದಮೇಲೆ ನಮಗೆ ಬರೋದು ಯಾವುದು ಅಂದರೆ ರ್ಯಾಷನಲ್ ನಂಬರ್ಸ್, ಹೌದಾ? ರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ಸ್ ಅಂದರೆ ಇವುಗಳಿಗೆ ನಾವು ಏನಂತ ಕರಿಬೇಕು ಅಂದರೆ ಭಾಗಲಬ್ಧ ಸಂಖ್ಯೆಗಳು. ಇದು ಯಾವುದು? ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು ಅಂತ ಕರೆದ್ರೆ ಇದಕ್ಕೆ ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಹಾಗಾದರೆ ರ್ಯಾಷನಲ್ ನಂಬರ್ಸ್ ಅಂದರೆ ಇವುಗಳಿಗೆ ನಾವು ಕ್ಯೂನಿಂದ ಸೂಚಿಸ್ತಾರೆ. ಇವುಗಳನ್ನು ಏನು ಮಾಡ್ತಾರೆ ಅಂದರೆ ಕ್ಯೂ ಆಲ್ಫಾಬೆಟಿಂದ ಸೂಚಿಸ್ತಾರೆ ಇದನ್ನು, ಹೌದಾ? ಹಾಗಾದರೆ ಎಂತಹ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿಬೇಕು ಅಂದರೆ ಯಾವ ಸಂಖ್ಯೆ A/B ಫಾರ್ಮಲ್ಲಿರುತ್ತೋ, A/B ಫಾರ್ಮಲ್ಲಿರುತ್ತೋ ಅಂತಹ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿಬೇಕು. ಬಟ್ ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಕೊಟ್ಟಿದ್ದಾರೆ. A ಮತ್ತು B ಏನಾಗಿರಬೇಕು? A ಮತ್ತು B ಎರಡೂ ಇಂಟೀಜರ್ಸ್ ಆಗಿರಬೇಕು ಮತ್ತು B 0 ಕೂಡ ಆಗಿರಬಾರ್ದು. ಯಾಕೆಂದರೆ B ಡಿನಾಮಿನೇಟರಲ್ಲಿದೆ ಅಲ್ವಾ? ಡಿನಾಮಿನೇಟರ್ ಅಂದರೆ ಛೇದ. ಇದನ್ನು ನಾವು ಅಂಶ ಮತ್ತು ಛೇದ ಅಂತ ಕರಿತೀವಿ. ಇಲ್ಲಿ ನೀವು ಯಾವುದೇ ಸಂಖ್ಯೆಯನ್ನು ತಗೊಳ್ರಿ, ಈ ರೂಪದಲ್ಲಿತ್ತು ಅಂತಂದರೆ ಅದಕ್ಕೆ ನಾವು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು. ಬಟ್ ಈ ಕಂಡೀಷನ್ಸ್ ಸ್ಯಾಟಿಸ್ಫೈಡ್ ಆಗಬೇಕು, ಹೌದಾ? ಈಗ ನೋಡ್ರಿ, 2/5 ಅಂತ ಬರಿತೀನಿ ನಾನು.
2/5 ಅಂದರೆ ಇದೊಂದು ಭಾಗಲಬ್ಧ ಸಂಖ್ಯೆ, ಏಕೆಂದರೆ 2 ಮತ್ತು 5 ಎರಡು ಪೂರ್ಣಾಂಕಗಳಿದೆ ಮತ್ತು ಕೆಳಗೆ ಡಿನಾಮಿನೇಟರಲ್ಲಿ 0 ಇಲ್ಲ, ಹೌದಲ್ವಾ? ಈಗ -1/3 ಅಂತ ಬರಿತೇನೆ ನೋಡಿ. -1 ಮತ್ತು ಇದು 3 ಇವೆರಡೂ ಪೂರ್ಣಾಂಕಗಳೇ, ಕೆಳಗಡೆ 0 ಇಲ್ಲ, ಹೌದಾ? ಈಗ ನಾನು 1/0 ಅಂತ ಬರಿತೇನೆ. ಇದು ಭಾಗಲಬ್ಧ ಸಂಖ್ಯೆನ ಅಂದರೆ ಇದು ಭಾಗಲಬ್ಧ ಸಂಖ್ಯೆ ಆಗಿರೋಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದ್ರೆ ಕರೆದ್ರೆ ಕೆಳಗಡೆ 0 ಬಂತು, ಹಾಗಾದರೆ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ. ಹಾಗಾದರೆ 0/1 ಅಂತ ಬರೆದ್ರೆ ಭಾಗಲಬ್ಧ ಸಂಖ್ಯೆ ಇದೆನಾ? ಹೌದು, ಯಾಕೆಂದರೆ 0 ಮತ್ತು 1 ಮೇಲೆ ಮತ್ತು ಕೆಳಗಡೆ ಇರುವಂತಹ ಸಂಖ್ಯೆಗಳು ಎರಡೂ ಪೂರ್ಣಾಂಕಗಳಾಗಿರಬೇಕು ಮತ್ತು 0 ಕೆಳಗಡೆ ಇರಬಾರ್ದು. 0 ಕೆಳಗಡೆ ಇಲ್ಲ ಇಲ್ಲಿ. ಹಾಗಾದರೆ 0/1 ಅಂದರೆ 0ನೇ ಬರುತ್ತೆ. ಇದು ಒಂದು ಭಾಗಲಬ್ಧ ಸಂಖ್ಯೆ, ಹೌದಾ? ಸೊ ಈ ರೀತಿಯಾಗಿ ಮತ್ತು ಇನ್ನೊಂದೇನು ಅಂದರೆ ಈ ದಶಮಾಂಶಗಳನ್ನು ಕೂಡ ನಾವು ಭಾಗಲಬ್ಧ ಸಂಖ್ಯೆಯಲ್ಲಿ ನಾವು ಬರಿಬೋದು ನೋಡ್ರಿ. 0.7 ನಾವು 7/10 ಅಂತ ಬರಿಬೋದು, ಹೌದಲ್ವಾ? 7/10 ಅಂತ ಬರಿಬೋದು. ಅಥವಾ 2.5 25/10 ಅಂತ ಬರಿಬೋದು. 25/10 ಅಂದರೆ ಇಟ್ ಈಸ್ 5/2, ಹೌದಲ್ವಾ? 5/2 ನೋಡಿ, ಅಂದರೆ ಇದು ಕೂಡ ಒಂದು ಭಾಗಲಬ್ಧ ಸಂಖ್ಯೆನೇ. ಅಂದರೆ ಇದು ಭಾಗಲಬ್ಧ ಸಂಖ್ಯೆ ಇದೆ ಅಂದರೆ 2.5 ಕೂಡ ಭಾಗಲಬ್ಧ ಸಂಖ್ಯೆ ಇದೆ. 7/10 ಭಾಗಲಬ್ಧ ಸಂಖ್ಯೆ ಇದೆ ಅಂದರೆ ದಶಮಾಂಶ ಸಂಖ್ಯೆಗಳು ಕೂಡ ಭಾಗಲಬ್ಧ ಸಂಖ್ಯೆಗಳಿದೆ. ಅಂದರೆ ಇಲ್ಲಿ ಏನು ಅಂತ ಹೇಳ್ಬೋದು ಅಂದರೆ ಎವ್ರಿ ಡೆಸಿಮಲ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆ್ಯಸ್ ಎ ಫ್ರ್ಯಾಕ್ಷನ್. ಪ್ರತಿಯೊಂದು ದಶಮಾಂಶ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳನ್ನಾಗಿ ಬರೀಬಹುದು. ಇಟ್ ಈಸ್ ಆಲ್ಸೋ ಅ ರ್ಯಾಷನಲ್ ನಂಬರ್. ಅಂದರೆ ದಶಮಾಂಶಗಳು ಕೂಡ ಭಾಗಲಬ್ಧ ಸಂಖ್ಯೆಗಳಾಗಿವೆ. ಸಂಯುಕ್ತ ಸಂಖ್ಯೆಗಳಂದ್ರೆ ಏನು ಮತ್ತು ಅದರ ಮೇಲಿನ ಪ್ರಶ್ನೆಗಳು ಯಾವ ರೀತಿ ಕೇಳಲಾಗುತ್ತೆ ಅಂತ ಮುಂದಿನ ತರಗತಿಯಲ್ಲಿ ಅಥವಾ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಮಸ್ಕಾರ.